ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ನೋಡಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ, 4ರಿಂದ 5 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಬೀನ್ಸು, ಕ್ಯಾರೆಟ್ನ ಬೇಯಿಸಿಟ್ಕೊಂಡಿದ್ದೀನಿ. ಈ ಥರ ನೋಡಿ, ಶಾವಿಗೆ ಒಂದು ಬಟ್ಲು ಹಾಕ್ತಾಯಿದ್ದೀನಿ. ಇದು ರೋಸ್ಟೆಡ್ ಶಾವಿಗೆ. ಈಗ ಹೇಗೆ ಮಾಡೋಣ ನೋಡೋಣ. ಆನ್ ಮಾಡಿದೆ ಸ್ಟವ್ವು, ಎಲ್ಲ ಕೆಟ್ಟಿದ್ದೀನಿ. ಆಯಿಲ್ ಕಾಯಿತು. ಈಗ ನೋಡಿ, ಒಗ್ಗರಣೆಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆಗೆ ಕಡಲೆಬೇಳೆ ಹಾಕ್ಕೊಳ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಕಡಲೆಬೇಳೆ ತಿನ್ನಲ್ಲ ನನ್ನ ಮಗಳು. ನಾನು ಆಲ್ಮೋಸ್ಟು ಇಲ್ಲ ಹೆಸರುಬೇಳೆ ಇಲ್ಲ ಉದ್ದಿನಬೇಳೆ ಹಾಕ್ತೀನಿ. ಅದು ಫ್ರೈ ಆಗ್ತಾಯಿದೆ. ಈರುಳ್ಳಿ ಹಾಕ್ಕೊಳ್ಳೋಣ, ಕಟ್ ಮಾಡಿರೋದು. ನೆಕ್ಸ್ಟ್ ಕರಿಬೇವು ಹಾಕ್ಕೊಳ್ಳೋಣ. ಎಲ್ಲ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಆಯಿತು. ಎಲ್ಲ ಈ ರೀತಿ ಫ್ರೈ ಆಗಬೇಕು. ಈಗ ಆಯಿತು, ಫ್ರೈ ಆಯಿತು. ಈಗ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕೋಣ. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಒಂದೊಂದು ಸರಿ ಹಾಕಲ್ಲ. ನಾನು ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಬೇಯಿಸಿಟ್ಕೊಂಡಿದ್ವಲ್ಲ ಆ ಕ್ಯಾರೆಟ್ನ ಅದಕ್ಕೆ ಹಾಕ್ಕೊಳ್ಬೇಕು. ನಾನು ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಶಾವಿಗೆ ಹಾಕ್ಕೊಂತೀರ ಅದು ನೋಡಿಕೊಂಡು ಹಾಕ್ಕೊಳ್ಬೇಕು. 1 ಬಟ್ಲು ಶಾವಿಗೆ ಇದೆ. ಇದು ನನ್ನ ಮೆಜರ್ಮೆಂಟು, ಒಂಚೂರು ನೀರು. ನೋಡಿ, ಈ ಥರ ಇದು ರೋಸ್ಟೆಡ್ ಶಾವಿಗೆ. ಈ ಥರ ಇದು ಹಾಕಿದ್ರೆ ಮುದ್ದೆ ಮುದ್ದೆ ಆಗೋಲ್ಲ. ಶಾವಿಗೆ ಉದ್ರುದ್ರವಾಗಿರುತ್ತೆ. ತೋರಿಸ್ತೀನಿ ಈಗ. ಈಗ ಉಪ್ಪು ಹಾಕ್ಕೊಳ್ಳೋಣ. ಒಂದು ಸ್ಪೂನು ಸ್ವಲ್ಪ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಹಾಗೆ ಕಾಯಿ ತುರಿ ಎಲ್ಲನೂ ಹೀಗೆ ಹಾಕ್ಕೊಂಬಿಡಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇಟ್ಕೊಳ್ಳೋಣ. ನೋಡಿ, ಹೀಗೆ ಕುದೀತಾ ಇದೆ. ಈಗ ಕುದೀತಾ ಇರ್ಬೇಕಾದ್ರೆ ಈ ಶಾವಿಗೆ ನೋಡಿ, 1 ಬಟ್ಲು ಶಾವಿಗೆ ತೊಗೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಕೊಳ್ಳಿ. ಒಂದು 5ರಿಂದ 10 ನಿಮಿಷ ಹಿಂಗೆ ಕುದೀತಾ ಇದೆ. ಪ್ಲೇಟ್ನ ಮುಚ್ಚಿ 5ರಿಂದ 10 ನಿಮಿಷ ಸ್ವಲ್ಪ ಮೀಡಿಯಮ್ ಸ್ಲಿಮ್ಮಲ್ಲಿ ಇಟ್ಟುಬಿಟ್ರೆ ರೆಡಿ ಆಗುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪನ್ನ ಅದರ ಮೇಲೆ ಹಾಕಿ ರೆಡಿ ಆಯಿತು. ಈಗ ರೆಡಿಯಾಗಿದೆ ನೋಡಿ ಶಾವಿಗೆ ಉಪ್ಪಿಟ್ಟು.